ನೋಡ್ದಾ ಈ ನನ್ನ ಮಗನ ಫೋನ್ ಎತ್ತಾ ನೀನು? ಹಾಂ ರೀ ನಾನು ಎಷ್ಟು ಬೇಕಾದ್ರೂ ಹೊಡೀರಿ, ಯಾಕ್ರಿ ಅವ್ನಿಗೆ ಫೋನ್ ಮಾಡ್ತಾ ಇದ್ದೀರಾ? ಅವ್ನಿಗೆ ಫೋನ್ ಮಾಡಬೇಡ್ರಿ. ಹಲೋ ಹೇಳಮ್ಮ. ಏಯ್ ನಾನು ನಿಮ್ಮಪ್ಪನು ನಿಮ್ಮ ಅಮ್ಮನಿಗೆ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟದಪ್ಪ. ಬಿರಿನ್ ಬಾರೋ ಅದನು. ಏನು ಹೇಳ್ತಾ ಇದೆಯಪ್ಪ? ಏನಾಯ್ತಪ್ಪ ಅಮ್ಮನಿಗೆ? ಏನೋ ತಿಳಿದಪ್ಪ ನಂಗೆ. ಬಾರೋ ಬೇಗ ಬಾರೋ. ಎಲ್ಲಿದ್ಯೋ ಬಾರೋ. ಏನೋ ಎದೇನೋ ಅಂತ ಹಂಗೆ ಕುಸ್ತು ಬಿದ್ದೋಗ್ಬಿಟ್ಲಪ್ಪ. ಬಾಪ ಬಿರಿನ್ ಬಾರೋದನು. ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಪ್ಪ ಅಮ್ಮನ್ನ. ನಾನು ಬಂದ್ಬಿಟ್ಟೆ, ಇವಾಗೆ ಬರ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವಾಗ ಮನೆ ಕರ್ಕೊಂಬಂದಿದ್ದೀನಪ್ಪ. ಬಿರಿನ್ ಬಾರೋದನು. ಹಂಗೆ ಶೋಭಿತನು ಕರ್ಕೊಂಬಾರೋ. ಹ್ಞೂ ಸರಿಯಪ್ಪ ಆಯಿತು. ಯಾಕ್ರಿ ನನ್ನ ಮಗನ ಹತ್ರ ಅಷ್ಟು ಸುಳ್ಳು ಹೇಳಿದ್ದು? ಹಾಂ ನನಗೇನಾಗೈತೆ? ನಾನು ಚೆನ್ನಾಗಿ ಇದ್ದೀನಲ್ಲ, ಯಾಕೆ ಸುಳ್ಳು ಹೇಳಿದ್ದು ನೀನು? ಅಲ್ಲ ನನ್ನ ಮಗನ್ಗೆ ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ಎತ್ತಿಲ್ಲ, ನಿನ್ನ ಫೋನಾಗ ಮಾಡಿದ್ರೆ ರಿಸೀವ್ ಮಾಡ್ತಾವೆ. ಅವನು ಅಮ್ಮನು ಮಗನು ಸೇರ್ಕೊಂಡು ಒಳಸಂಚಿ ಏನು ಮಾಡ್ತಿದ್ದೀರಿ ನೀವು? ಹಾಂ ಏನು ಮಾಡ್ತಾ ಇದ್ದೀರಾ? ಏನು ನನ್ನ ಸಂಸಾರನ ಬೀದಿಗೆ ತರಬೇಕು ಅಂತ ಅನ್ಕೊಂಡಿದ್ದೀರಾ? ಬೀದಿಗೆ ತರೋದೇನೋ ಬೀದಿಗೆ ಬಂದೇ ಬಿಟ್ಟೈತೆ ಬಿಡು. ಎಲ್ಲಿ ನೋಡಿ ಉರ್ತಿದ್ದೀನಿ. ಬರಲಿ ಇವತ್ತು ಅವ್ನು ಮನೆಗೆ ಬರಲಿ. ಕೈ ಕಾಲು ಮುರ್ತು ರೂಮಾಗ ಹಾಕ್ಬಿಡಾಕ್ತೀನಿ. ನೋಡ್ತಾ ಇರೋ ಎಲ್ಲೂ ಹೋಗ್ಬಿಡ್ದು ಅವನು. ಇವಾಗ ಏನು ಮಾಡಿದ್ನು ಅವನು? ಏನು ಮಾಡಿದ್ನಂತ ನೀವು ಹಿಂಗೆಲ್ಲ ಮಾಡ್ತಾ ಇರೋದು? ಅವ್ನು ಇಷ್ಟಪಟ್ಟ ಹುಡುಗಿನ ಅವ್ನು ಮದುವೆ ಆದ್ನು, ಅದಕ್ಕೆ ಯಾಕೆ ನೀವು? 5 ಲಕ್ಷ ದುಡ್ಡು ಅಷ್ಟು ಒಡವೆ ಬರೋದು, ಅದನ್ನೂ ಕೇಳಿಸಿದ್ರಿ. ನಾನು 5 ಲಕ್ಷ ದುಡ್ಡು ಕೊಡ್ತಾರೆ, ಬಡ್ಡಿ ದುಡ್ಡು ಇನ್ನೂ 1-2 ವರ್ಷ ಮಾಡ್ಕೊಳ್ಳೋಣ ಅಂತ ನನ್ನ ಆಚೆಗಿದ್ರೆ ಅಮ್ಮನು ಮಗನು ಸೇರ್ಕೊಂಡು ಈ ಕಿತಾಪತಿ ಮಾಡಿದ್ದೀರಾ? ಬರಲಿ ಅವನು, ಬರಲಿ ಇವತ್ತು ಮನೆಗೆ ಬರಲಿ. ಐತೆ ಅವನ್ಕ. ಅವಳು ಬರ್ತಾವಳೆಲ್ಲ, ಅವಳು ಬರಲಿ. ಅಲ್ಲ ಅವ್ನು ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಅವ್ನು ಅದೇ ಓದಬೇಕು ಅಂದಾಗ ಓದಿಸಿ ಅವ್ನು ಇಷ್ಟು ದೊಡ್ಡವನು ಮಾಡಿದ್ದಕ್ಕೆ ನನಗೆ ಮೋಸ ಮಾಡೋದ ನಿನ್ನ ಮಗನು? ಅವನ ಜೊತೆಗೆ ಸೇರ್ಕೊಂಡು ನೀನು ಮೋಸ ಮಾಡ್ತಾ ಇದೀಯಾ? ಅವ್ನು ನಮ್ಗೇನು ಮೋಸ ಮಾಡಿಲ್ಲ ರೀ. ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಅವ್ನು ಮದುವೆ ಆದ. ನೀವು ನಮ್ಗೆ ಮೋಸ ಮಾಡಿದ್ದು, ನಾವಲ್ಲ. ಅಲ್ಲ ವರದಕ್ಷಿಣೆ ಅಂತ ಏನಕ್ರಿ ಹಂಗೆ ಪೀಡಿಸ್ತಾ ಇದ್ರಿ ನೀವು? ಹಾಂ ನಮ್ಮ ಅತ್ತಿಗೆ ಬಡವಳಲ್ಲ, ಅಮ್ಮನ ಅಷ್ಟೊಂದು ದುಡ್ಡು ಎಲ್ಲಿ ತಂದು ಕೊಡ್ತಾಳೆ? ಏನೇನೋ ಮಾಡ್ಕೊಳ್ಳಿ ಬಿಡು. ನನಗೇನಾಗಬೇಕು? ಮನೆ ಮಾರಾಕ್ಲಿ, ಜಮೀನು ಮಾರಾಕ್ಲಿ, ನಂಗೆ ಏನಾಗಬೇಕಂತ ನನಗೆ ಬೇಕಾಗಿದ್ದು ದುಡ್ಡು. ಅದಕ್ಕೂ ಅಮ್ಮನು ಮಗನ ಇಬ್ಬರು ಸೇರಿ ಕಲ್ಲು ಹಾಕಿದ್ರಲ್ಲ. ಇವತ್ತು ಬರಲಿ ಅವನು, ಬರಲಿ. ಅಕ್ಕ ನೀವು ಮುಂಚೆ ಇದ್ದಿದ್ದು ಬೇರೆ ಮನೆಗಲ್ಲ? ಅವಾಗ ನೀನು ಬಂದಾಗ ಇದ್ದಿದ್ದು ನಾವು ಬಾಡಿಗೆ ಮನೆಗ. ಇದು ನಮ್ಮ ಸ್ವಂತ ಮನೆ ಚಂದ್ರ. ಎಷ್ಟು ದೊಡ್ಡಗಾಯ್ತಕ್ಕ ಮನೆ? ದೊಡ್ಡಗಾಯ್ತೆ. ಅಖಿಲ, ಚಂದ್ರಕ್ಕನೋ ವಿನೋದ್ಗೆ ಏನಾದ್ರು ಊಟಕ್ಕೆ ಏನೋ ಬೇಕಾದ್ರಿಕ್ಕೂ ನಾನು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಸರಿ ರೀ ಆಯಿತು. ನೀವು ಹೋಗ್ರಿ, ಸ್ವಲ್ಪ ಹೊತ್ತು ಮಲ್ಕೊ ಹೋಗ್ರಿ. ಕೂತ್ಕೊ ಚಂದ್ರ. ವಿನೋದ ಕೂತ್ಕೊಳ್ಳು. ಅಕ್ಕ ಸಂಗೀತ ಇಲ್ಲೇ ಅವಳಮ್ಮ. ಗಂಡನ ಮನೆಗೆ ಹೋಗಿಲ್ಲ ಅವಳು, ಇಲ್ಲೇ ಅವಳೆ. ಏನು ಆಯ್ತು ಹತ್ತತ್ರ ಒಂದು 5-6 ತಿಂಗಳೇ ಆಯಿತು. ಇಲ್ಲೇ ಅವಳೆ. ಎಲ್ಲ ನಮ್ಮ ಮನೆ ಬರೋ ಹೇಳಮ್ಮ. ಅಮ್ಮ ಯಾರಮ್ಮ ಇವರು? ಯಾಕೆ ಸಂಗೀತ? ನನ್ನನ್ನೇ ಮರ್ತೋಗ್ಬಿಟ್ಟೇನೆ. ಯಾರೋ ಗುರು ಸಿಗ್ತಾ ಇಲ್ಲಲ್ಲ ನಂಗೆ. ಇಂಕ ಯಾರು ಗುರು ಸಿಗ್ತಾರೆ ಹೇಳಮ್ಮ? ಕಣ್ಣುಗಳು ಇರೋ ಜಾಗದಾಗಿಲ್ಲ ನಿಂಕ. ತಲೆಯಿಂದ ಇವೆ ಕಣ್ಣುಗಳು, ಅದಕ್ಕೆ ಗುರು ಸಿಕ್ಕಲ್ಲ. ಯಾಕೆ ಇಷ್ಟು ಬೇರೆ ಮರ್ತೋಗ್ಬಿಟ್ಟೇನೆ? ನಾನೇ ನಿಮ್ಮ ಚಿಕ್ಕಮ್ಮ ನೀವಿನ್ನೂ ಬದುಕಿದ್ದೀರಾ? ನಾನೆಲ್ಲ ಸತ್ತೋಗಿದ್ದೀರಾ ಅಂತ ಅನ್ಕೊಂಡೆ. ನಿಮಗೆ ಮಗನೆಲ್ಲ ಇದ್ದಿತ್ತು. ಇದ್ಯಾರು? ನಿಮ್ಮ ಮನೆ ಪಕ್ಕದ ಮನೆಯವರ ಇವರು? ಇವಾಗ ಅದೆಲ್ಲ ಅವಶ್ಯಕತೆನೇ? ಹಾಂ ಏನು ಮಾತಾಡಬೇಕು ಏನು ಮಾತಾಡ್ಕೊಡ್ದು ಅನ್ನೋದು ಗೊತ್ತಾಗಲ್ಲ ನಿಮಗೆ? ಏನು ಹಂಗೆ ಮಾತಾಡ್ತಾ ಇದೆಯಾ? ಚಿಕ್ಕಮ್ಮ ನೋಡಿ ಒಂದು 20 ವರ್ಷ ಆಗಿರ್ಬೋದೇನೋ. ಅದಕ್ಕೆ ಹೇಳಿದ್ನೆ, ನೀನು ಯಾಕಮ್ಮ ಕೋಪ ಮಾಡ್ಕೊತೀಯಾ? ಇವಾಗ ಚಿಕ್ಕಮ್ಮನ ಮಗನೇ ತಾನೇ ಇದ್ದಿತ್ತು. ಮಗನಲ್ಲಿ ಚಿಕ್ಕಮ್ಮ, ಈ ಹುಡುಗಿ ಯಾರು? ಅದಕ್ಕೆ ಅಕ್ಕ ನಾನು ಹೇಳಿದ್ದು ಎಲ್ಲೂ ಆಚೆ ಬರಲ್ಲ ಅಂತ. ಆಚೆ ಬಂದರೆ ಈ ಜನ ಕೇಳೋ ಪ್ರಶ್ನೆಗೆ ನನ್ನ ಕೈಲಿ ಉತ್ತರ ಕೊಡೋಕ್ಕಾಗಲ್ಲಕ್ಕ. ಅದಕ್ಕೆ ನಾನು ಅಲ್ಲೇ ಇದ್ದೋಗಿದ್ದು. ಸುಮ್ಮನೆ ಇರೇ. ಅವಳು ಹಂಗೆ ಮಾತಾಡೋದು. ಅವಳ ಬುದ್ಧಿ ನಿನ್ಗಿನ್ನೂ ಗೊತ್ತಿಲ್ಲ. ಅವಳು ಹಂಗೆ ಅವಳು ಮಾತಾಡೋದು. ಅವಳು ಸರಿ ಇಲ್ಲ. ಅವಳ ಮಾತನ್ನ ನಿನ್ನ ಮನ್ಸಿಗೆ ಹಾಕ್ಕೊಂಡು ನೋಡ್ತೀನಿ ಬೇಡ. ಇನ್ನೇನು ಚಿಕ್ಕಮ್ಮ ಸಮಾಚಾರ? ತಾತನವ್ರ ಊರಾಗೆ ತಾನೇ ನೀನಿರೋದು? ಹಾಂ ಎಷ್ಟು ದಿನ ಆಯಿತು ನೋಡಿ, 20 ವರ್ಷ ಆಯಿತು. ಚಿಕ್ಕಮ್ಮ ನಿನ್ನ ಮಗನಿಗೆ ಮದುವೆ ಮಾಡ್ದಾ? ಏನು ಕೆಲಸ ಮಾಡ್ತಾನೆ ಚಿಕ್ಕಮ್ಮ? ಮಕ್ಕಳ? ತಾತನ ಅಜ್ಜಿ ಚೆನ್ನಾಗವ್ರಾ? ನಾವು ಅಮ್ಮನಿಗೆ ಹೆಂಗೋ ಸಿಕ್ಬಿಟ್ಟಿದ್ದೀರಲ್ಲ ನೀವು. ಏನು ಊರಿಂದ ಇಲ್ಲಿಗೆ ಬರ್ತಾಯಿದ್ರೇನಾ? ಏನು ಚಿಕ್ಕಮ್ಮ? ತಾತನ ಅಜ್ಜಿ ಹೆಂಗವ್ರ ಗೊತ್ತಿಲ್ಲಮ್ಮ. ನಾನು ಊರು ಬಿಟ್ಟು ಬಂದು ಜಾಸ್ತಿ ದಿನನೇ ಆಗೋಯ್ತು. ಹಂಗಾದ್ರೆ ನೀವು ತಾತನ ಅಜ್ಜಿ ಜೊತೆಗಿಲ್ಲ ಚಿಕ್ಕಮ್ಮ? ಇಲ್ಲಮ್ಮ ಇಲ್ಲ. ತಾತನ ಅಜ್ಜಿನ ಬಿಟ್ಬಿಟ್ಟು ಬಂದು ಜಾಸ್ತಿ ದಿನನೇ ಆಗೋಯ್ತಮ್ಮ. ನಾನು ಯಾವುದೋ ಹಳ್ಳಿ ಒಳಗೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ರಿ. ಮಗನು ಎಲ್ಲವನು ಚಿಕ್ಕಮ್ಮ? ನನ್ನ ಮಗನು ಇಲ್ಲಮ್ಮ, ಅವನು ಸತ್ತೋಗ್ಬಿಟ್ನು. ಜಾಸ್ತಿ ದಿನ ಆಯಿತು ಸತ್ತೋಗಿ. ಈ ಹುಡುಗಿನ ಸಾಕೊಂಡಿದ್ದೀನಿ ನಾನು. ಚಂದ್ರ, ನಾಲ್ಗೆ ಬಿಗಿಡ್ದು ಮಾತಾಡೋ. ಏನು ಮಾತಂತ ಮಾತಾಡ್ತಾ ಇದೆಯಾ? ಹಾಂ ಜ್ಞಾನ ಇದ್ದು ಮಾತಾಡ್ತಾ ಇದೆಯೇನೆ? ಏನೇ ಬಂದಿರೋದು ನಿಂಕ? ಹಾಂ ಬದುಕಿರೋ ಮಗನ್ನ ಸಾಯ್ತೋದ್ನು ಅಂತ ಹೇಳ್ತಾ ಇದೆಯಾ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅವಳಿಗೇನೆ ನೀನು ಜವಾಬ್ ಹೇಳ್ಬೇಕಾಗಿರೋದು. ಅವಳು ಕೇಳೋ ಹಕ್ಕು ಇಲ್ಲ, ನೀನು ಹೇಳೋ ಹಕ್ಕು ಇಲ್ಲ. ನೀನು ಯಾರಿಗೂ ಇಲ್ಲಿ ಮನೆಗೆ ಇದ್ದಿದ್ದು ಹೇಳ್ಬೇಕು. ಸುಳ್ಳೇನಾದರೂ ಮಾತಾಡ್ತೀಯ ಅಂದರೆ ನಾನು ನಿಂಗೆ ಸುಮ್ಮನೆ ಬಿಡಲ್ಲ. ನೋಡ್ಕೊ, ಮಗನ ಸತ್ತೋದ್ನು ಅಂತ ಸುಳ್ಳು ಹೇಳ್ತೀಯಾ? ಅಕ್ಕ ನಾನು ನಿಜಾನೇ ಹೇಳ್ತಾ ಇದ್ದೀನಕ್ಕ. ನನ್ನ ಮಗನು ಸತ್ತೋಗಿ ಜಾಸ್ತಿ ದಿನನೇ ಆಗೋಯ್ತಕ್ಕ. ಪಾಪ ಸಂಗೀತ ಕೇಳ್ತಾವಳಲ್ಲ, ಅದಕ್ಕೆ ಇರೋದು ಹೇಳಿದ್ದಕ್ಕ. ಅಯ್ಯೋ ನೀನಕ್ಕಮ್ಮ ಹಂಗಾಡ್ತಾ ಇದೆಯಾ? ಅವ್ರ ಮಗನ ಸತ್ತೋಗೋಣಂತ ಚಿಕ್ಕಮ್ಮನ ಹೇಳ್ತಾ ಇದ್ರು. ನೀನಕ್ಕ ಏನು ಸುಳ್ಳು ಹೇಳ್ತಾ ಇದೆಯಾ ಅಂತ ಕೇಳ್ತಾ ಇದೆಯಾ? ಸತ್ತೋಗಿರೋ ಮಗನ ಸತ್ತೋಗೋಣೆ ಅಂತ ಹೇಳ್ತಾಳೆ ಚಿಕ್ಕಮ್ಮನ. ಏನು ನನ್ನ ಹತ್ರ ಸುಳ್ಳು ಹೇಳಂತದ್ದೇನು ಚಿಕ್ಕಮ್ಮನ್ಕ? ಹ್ಞೂ ನಮ್ಮ ಸಂಗೀತ, ನನ್ನ ಮಗನು ಸತ್ತೋಗಿ ಜಾಸ್ತಿ ದಿನನೇ ಆಯ್ತಮ್ಮ. ಈ ಹುಡುಗಿನ ನಮ್ಮನೆ ಪಕ್ಕದ ಮನೆಯವರು, ನಾನೇ ಸಾಕೊಂಡಿದ್ನಿ. ಇವಾಗ ನನ್ನ ಜೊತೆಗೆ ಬಂದವಳಷ್ಟೇ. ಇವಾಗ ಊರಿಗೆ ಹೋಗ್ಬೇಕು ನಾವು. ಅಯ್ಯೋ ಹೋಗಿ ಚಿಕ್ಕಮ್ಮ, ಅಪ್ರೂಪ್ಗೆ ಬಂದಿದ್ಯಾ? 12 ದಿವಸ ಇಲ್ಲೇ ಇರು ಹೋಗಿ ಅಂತೆ. ಹೋಗಿ ಅಲ್ತಾನೆ ಏನು ಮಾಡಬೇಕು? ಆ ಹುಡುಗಿನೂ ಇಲ್ಲೇ ಇರಲಿ ಬಿಡು.
ಪಕ್ಕದ ಮನೆ ಹುಡುಗಿನಮ್ಮ ಪಾಪ. ಅವ್ರೇನು ಅನ್ಕೊಂತಾರೆ, ಎಷ್ಟು ದಿನ ಆದರೂ ಇಲ್ಲ ಇಕ್ಕಂಡ್ರೆ ಅವ್ರು ಬೈಕಣಲ್ಲ. ಅಜಯ್ಗೋ ವಿಜಯ್ಗೋ ಹೇಳಿದ್ರೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ನೀನು ಎಲ್ಲೂ ಹೋಗ್ಬೇಡ ಚಿಕ್ಕಮ್ಮ, ಇಲ್ಲೇ ಇರು ಚಿಕ್ಕಮ್ಮ ನಮ್ಮ ಜೊತೆಗೇನೆ. ಇಲ್ಲಮ್ಮ, ಅಲ್ಲೇ ಮನೆ ಐತೆ, ಹಸುಗಳವೆ, ಎಲ್ಲ ನಂಗೆ ಕೆಲಸ ಜಾಸ್ತಿ ಐತಮ್ಮ, ನಾನು ಹೋಗ್ಬೇಕು, ಏನು ಬೇಜಾರು ಮಾಡ್ಕೊಂಬಿಟ್ರಿ ನೀವು. ಇದೇನು ಚಿಕ್ಕಮ್ಮ, ಈ ಹುಡುಗಿಗೆ ಮದುವೆ ವಯಸ್ಸಾದ್ರು ಕೂದಲು ಹಂಗೆ ಬಿಟ್ಟವ್ರೆ, ಒಳ್ಳೆ ಹುಡುಗನ ಥರ ಕಾಣಿಸ್ತಾವಳೆ ಈ ಹುಡುಗಿ. ಅವ್ರ ಮನೆಗೆ ಹೆಂಗೋ ಸಾಕಿರ್ತಾರೆ ಮಕ್ಕಳನ್ನ, ನಿಂಗೆ ಯಾಕೆ ಸಂಗೀತ? ಹಾಂ, ಇವೆಲ್ಲ ಯಾಕೆ ನಿಂಗೆ ಕೇಳು? ಅವ್ರ ಪಾಡು ಅವ್ರ ಮಕ್ಕಳನ್ನ ಹೆಂಗಾನ ಸಾಕ್ಲಿ ಬಿಡು. ಬಬ್ಲು ಎಲ್ಲಿ? ಅವನ ಮಲ್ಕೊಂಡವನಮ್ಮ. ಮಗುಗೆ ಊಟ ತಿನ್ಸೇನೋ ಚೆನ್ನಾಗಿ ನೋಡ್ಕೊಂಡೋ ಇಲ್ಲ ಫೋನ್ ನೋಡ್ಕೊಂಡು ಎದ್ದೋಗ್ಬಿಟ್ಟು ಹಗಲು ರಾತ್ರಿ ಈ ನಡುವೆ ಬಲೆ ಫೋನ್ ಎತ್ಕೊಂತೀಯ. ಬಲೆ ಕೆಲಸ ಆಗೋಯ್ತು ನಿಂದು. ಯಾರು ಕೂಡ ಮಾತಾಡೋದು ನೀನು ಯಾವಾಗ್ಲೂ? ಅಯ್ಯಪ್ಪ ಇರೋದೆ ಮಾತಾಡೋಕ್ಕಲ್ಲೇನಮ್ಮ. ಅತ್ತೆ ಮಾಡ್ತಾ ಇರ್ತಾಳೆ, ಚಹನ ಮಾಡ್ತಾ ಇರ್ತಾಳೆ, ಮಾತಾಡ್ತಾ ಇರ್ತೀನಿ ನಾನು. ಮುಂಚೆ ಅಲ್ಲಿದ್ನಲ್ಲ ಅಕ್ಕಪಕ್ಕದವರೆಲ್ಲ ಪರಿಚಯ, ಅವ್ರ ನಂಬರ್ಗಳೆಲ್ಲ ಅವೇ ನನ್ನ ಹತ್ರ. ನಾನು ಅವ್ರು ಕೂಡ ಮಾತಾಡೋದು. ಅಷ್ಟಾಗಿ ಇದ್ದು ನಮ್ಮ ಮಾನ ಮರ್ಯಾದೆ ಕಾಪಾಡಿದ್ರೆ ಅಷ್ಟೇ ಸಾಕಮ್ಮ. ಏನಮ್ಮ, ನಾನು ನಿನ್ನ ಮಾನ ಮರ್ಯಾದೆ ತೆಗೆದು ಕೆಲಸ ಮಾಡ್ತಾ ಇದ್ದೀನಾ? ಹಾಂ, ಏನಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಏನು ಫೋನ್ ಎತ್ಕೊಂಬಿಟ್ರೆ ಅಲ್ಲಿಗೆಲ್ಲರೂ ಕೆಟ್ಟ ಕೆಲಸ ಮಾಡೋದೇನಾ? ನೋಡ್ಕೊಂಡು ಮಾತಾಡಮ್ಮ ನೀನು. ಈ ಮನೆಗೆ ಎಲ್ಲರಿಗೂ ನಾನು ಒಬ್ಬಳು ಸಿಕ್ಕೋಗಿದ್ದೀನಿ. ಅಲ್ಲಕ್ಕ, ನಿಮ್ಮ ಮನೆಗೆ ಇಂಥ ಪರಿಸ್ಥಿತಿ ಆಯ್ತಲ್ಲಕ್ಕ, ಇದ್ರಾಗ ನಾನು ನನ್ನ ಮಗನೊಂದು ಬಾರನ. ನಾವು ಓದ್ತಿರಕ್ಕ, ನೀನೇನು ಬೇಜಾರು ಮಾಡ್ಕೊಂಬೇಡ, ನಾನು ಅಲ್ಲೇ ಇರ್ತೀನಿ. ನೀನು ಯಾವಾಗನ ಬಂದು ಮಾತಾಡ್ಸ್ಕೊಂಬಕ್ಕ, ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಕ್ಕ, ನಾವು ಓದ್ತೀರಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೆಂಗೆ ಹೋಗ್ಬೇಕು ಏನೋ ನಮ್ಗೆ ತಿಳಿದು. ಚಂದ್ರ, ಅವಳ ಮಾತಿಗೆಲ್ಲ ಯಾಕಮ್ಮ ಬೇಜಾರು ಮಾಡ್ಕೊತೀಯ? ಹಾಂ, ಅವಳ ಮಾತಂಗೆ ಊರುಟ್ಟು, ಅವಳು ಹೇಳಿದ ಮಾತು ಕೇಳಲ್ಲ. ಆ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ, ಅದು ಬೇಜಾರ್ಕ ನಾನು ಯಾವಾಗಲೂ ಅವಳ ಮೇಲೆ ಹಂಗೆ ಇರ್ತಾ ಇರ್ತೀನಮ್ಮ. ನೀನೇನು ಬೇಜಾರು ಮಾಡ್ಕೊಂಬೇಡ ಚಂದ್ರ. ಎಲ್ಲೋತೀಯಮ್ಮ ನೀನು? ಹಾಂ, ಎಲ್ಲೋತೀಯ ಹೇಳು? ಎಲ್ಲೋಗಿ ಜೀವನ ಮಾಡ್ತೀಯಾ? ಇವಾಗ ಆ ಊರಿಗೆ ಹೋದ್ರು ನೀನು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಬೇಕಾ? ಇಲ್ಲೇ ಇರಮ್ಮ, ನಾನು ನೋಡ್ಕೊತೀನಿ ನಿನ್ನ. ನೀನು ನನ್ನ ಮಗಳೇ ಅನ್ಕೊತೀನಿ. ಇವಾಗ ನನ್ನ ಮಗಳಾಗಿದ್ದರೆ ನೀನು ಬಿಟ್ಬಿಡ್ತಾ ಇದ್ನಾ? ನನ್ನ ಮಗಳಂಗೆ ನೀನು ಎಲ್ಲೂ ಹೋಗ್ಬೇಡಮ್ಮ ಚಂದ್ರ. ಅಕ್ಕ, ಹುಟ್ಟದಾಗಿಂದು ನಮ್ಮನ್ನು ಹಂಗೆ ಸಾಕ್ದಲ್ಲಕ್ಕ, ಮಗಳು ಮಗಳು ಅಂತ ನೋಡ್ಕೊಂಡು. ಹಾಂ, ಎಲ್ಲಿಗೆ ಹೋದ್ರು ಕಂಕ್ಳ ಇಟ್ಕೊಂಡು ನನ್ನನ್ನು ಎತ್ಕೊಂಡು ಹೋಗ್ಯಾ. ನಂಗಿನ್ನ ಚೆನ್ನಾಗಿ ಜ್ಞಾಪಕ ಐತೆ. ಇವಾಗೂ ಹಂಗೆ ಐತಿಯಲ್ಲಕ್ಕ ನೀನು. ಆವತ್ತು ಹೆಂಗಿದ್ದು ಇವತ್ತು ಹಂಗೆ ಇದೆಯಲ್ಲಕ್ಕ, ಒಂಚೂರು ಚೇಂಜ್ ಆಗಿಲ್ಲಕ್ಕ ನೀನು. ಅಕ್ಕ, ಅಮ್ಮನ್ಕ ನಿನ್ನ ಮೇಲೆ ಎಷ್ಟು ಕೋಪ ತಿಳಿದ, ನಿನ್ನ ಹೆಸರೇ ಎತ್ಕೊಡ್ದು ಅಮ್ಮನ ಮುಂದೆ. ಅಮ್ಮನ ಬೈತಾಳೆ. ಅದಕ್ಕೆ ಅಲ್ಲಮ್ಮ ನಾನು ತಿರ್ಗಿ ಬರೋದು, ಅಮ್ಮನ ಕೋಪ ಬರೋದು, ತಿರುಗಿ ನನ್ನ ಬಿ ಪಿ ಶುಗರ್ ಜಾಸ್ತಿ ಆಗೋದು ಅಂತ. ಅದಕ್ಕೆಲ್ಲ ನಾನು ಬರ್ತಿರೋದು. ಹೆಂಗೋ ಅವರಿಬ್ಬರು ಆರಾಮಾಗಿದ್ದರೆ ಸಾಕಮ್ಮ. ಅಣ್ಣವ್ರಂತೂ ನೋಡಲ್ಲ. ನೀನು ಅಲ್ಲೇ ಐತಿ ಅನ್ಕೊಂಡೇ ಇದ್ದೀನಮ್ಮ. ಹಾಂ, ನೋಡಿದ್ರೆ ಹಿಂಗಾಗೋಯ್ತಲ್ಲ ನಮ್ಮ ಜೀವನ. ಏನಮ್ಮ ಮಾಡೋದು? ಅಪ್ಪನ ಅಮ್ಮನಿಗೆ ಇಬ್ಬರಿಗೂ ವಯಸ್ಸಾಗೋಗೈತೆ. ಯಾರು ನೋಡ್ಕೊತಾರೋ ಏನೋ, ನನಗೇನು ಗೊತ್ತಾಗ್ತಾ ಇಲ್ಲ ಚಂದ್ರ. ಇಲ್ಲ ಹೇಳಕ್ಕ, ಅಮ್ಮನು ಏನಾದರೂ ಅಡುಗೆ ಮಾಡ್ಕೊತಾಳೆ. ಕೆಲಸದವ್ರು ಇದ್ದೇ ಇರ್ತಾರಲ್ಲಕ್ಕ, ಕೆಲಸದವ್ರೆಲ್ಲ ಕೆಲಸ ಮಾಡ್ಕೊಡ್ತಾರೆ. ಅಮ್ಮನೇನೋ ಒಂಚೂರು ಬೇಯಿಸ್ಕೊತಾಳೆ. ಅವರಿಬ್ಬರು ಆರಾಮಾಗಿರ್ತಾರೆ. ನಡಿಯಮ್ಮ ಚಂದ್ರ. ಅಪ್ಪ ವಿನೋದ, ನಡೀರಿ, ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆಗಳಕ್ಕ ನಡೀರಿ. ದೊಡಮ್ಮ, ನಂಗೆ ಯಾಕೋ ಇಲ್ಲಿ ಜಾಸ್ತಿ ದಿಗ್ಲಾಗ್ತೈತೆ ದೊಡಮ್ಮ. ನಮ್ಮ ಮನೆಗೆ ಓದ್ತಿರ್ತೀವಡಮ್ಮ ನಾವು. ಅಯ್ಯೋ ನಿನ್ನ, ನಾನು ನಿಮ್ಮ ದೊಡ್ಡಮ್ಮ ಇರೋವರೆಗೂ ನಿಂಗೆ ಯಾಕೆ ಗೊತ್ತಿಗ್ಲು? ಹಾಂ, ನಾನು ಇದೀನಲ್ಲ, ನೀನೇನು ತಿಳ್ಬೇಡಪ್ಪ. ನೀನು ಆರಾಮಾಗಿರು. ಬಾ ಇಲ್ಲೇ ವಿನೋದ, ಬರ ಇಲ್ಲಿ. ಇಷ್ಟು ದಿನದಿಂದ ನಿಮ್ಮ ಅಮ್ಮನ ಸಾಕ್ತಾ ಇದ್ಲು ನಿನ್ನ. ಇನ್ಮೇಲೆ ನಾನು ಸಾಕ್ತೀನಿ. ಹಾಂ, ನೀನು ಯಾರಿಗೂ ಬೀಳೋ ಅವಶ್ಯಕತೆನೇ ಇಲ್ಲ. ನಾನಿದ್ದೀನಿ ಮನೆ ಯಜಮಾನಿ. ನಾನು ಹೇಳ್ದಂಗೆ ಕೇಳಬೇಕು ಈ ಮನೆಗೆಲ್ಲರೂ, ಆಯಿತಾ? ಹಾಂ, ನೀನು ದಿಗ್ಲೇ ಬೀಳ್ಬೇಡಪ್ಪ. ನಿನ್ನನ್ನು ಯಾರೂ ಗದ್ರೋರು ಇಲ್ಲ, ಬೈಯೋರು ಇಲ್ಲ. ನೀನು ಯಾಕಪ್ಪ ಏನು ಅಂತ ಕೇಳೋರು ಕೂಡ ಇಲ್ಲ. ಹಾಂ, ನೀನು ದಿಗ್ಲು ಬೀಳ್ಬೇಡಪ್ಪ. ಯಾರು ಏನೇ ಅಂದರೂ ನನ್ನ ಹತ್ರ ಬಂದು ಹೇಳು, ನಾನು ಹೇಳ್ತೀನಿ ಅವ್ರಕ್ಕ. ನಮ್ಮಿಂದ ನಿಮಗೆಲ್ಲ ತೊಂದರೆ ಆಗ್ತೈತೇನೋ ಅಂತ ದೊಡಮ್ಮ. ನನಗೆ ಏನು ತೊಂದರೆ ಗಿಂದರೆ ಏನೂ ಇಲ್ಲ. ಏನು ಹಂಗೇನು ತಿಳ್ಕೊಂಬೇಡ ನೀನು, ಆಯಿತಾ? ನೀನು ನನ್ನ ಮಗುವೆ, ನಿಮ್ಮ ಅಮ್ಮನೂ ನನ್ನ ಮಗುವೆ. ನಾನು ನಿಮ್ಮನ್ನು ಮಕ್ಕಳಂತ ಸಾಕ್ತೀನಿ ನಾನು. ಹಾಂ, ಏನು ತಿಳ್ಕೊಂಡ್ಕೊಡ್ದು. ನಿಮ್ಮ ವಿಜಯಣ್ಣಾಗಲಿ, ಅಜಯಣ್ಣಾಗಲಿ, ನಿಮ್ಮ ದೊಡ್ಡಪ್ಪನಾಗಲಿ ಯಾರೇನು ಅನ್ನಲ್ಲ. ಈಗ ನಿಮ್ಮ ಸಂಗೀತ ಅಕ್ಕನ ಅವಳಷ್ಟು ಬಾಯಿರೋಷ್ಟು ಮನ್ಸು ಒಳ್ಳೇದೇ ಅವಳದು, ಬಾಯಿ ಮುಂದೆ. ಏನು ಮಾಡೋಕ್ಕಾಗಲ್ಲ. ನೀನು ದಿಗ್ಲೇ ಬಿಡ್ಬೇಡಪ್ಪ ನಾನು ಇರೋವರೆಗೂ. ಹಾಂ, ಸರಿ ದೊಡಮ್ಮ, ಆಯಿತು. ನಿಮ್ಮ ಅಮ್ಮನಂಗೆ ನೀನು ಯಾಕೆ ಯೋಚನೆ ಮಾಡ್ಕೊಂಡಿದ್ಯಾ? ಹಾಂ, ಅವಳು ಯೋಚನೆ ಮಾಡಿ 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 ಗೂಬೆ ಆಗೋವಳು. ಅವಳನ್ನ ಹೆಂಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲ ನಗಿ, ನಿನ್ನೆಯಿಂದ ನೀನು ನಗ್ದಿದ್ದೇ ನಾನು ನೋಡಿಲ್ಲ. ಹಿಂಗೆ ನಗ್ನಗ್ತಾ ಇರಬೇಕಪ್ಪ ನೀನು. ಹಾಂ, ನಗ್ನಗ್ತಾ ಇರಬೇಕು. ಯಾರೇನೇ ಅನ್ಕೊಳ್ಳಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೊಡು ನೀನು. ನಗ್ನಗ್ತಾ ಇದ್ರೇ ಚೆನ್ನಾಗಿರೋದು, ಆಯಿತಾ? ಆಯ್ತು ದೊಡಮ್ಮ. ಹೋಗಿ ಮೇಲಕ್ಕೆಲ್ಲ ಹೋಗಿ ಮನೆಯೆಲ್ಲ ನೋಡ್ಕೊಂಬೋಗು. ನಿನ್ಗೆ ಯಾವ ರೂಮ್ ಇಷ್ಟನೋ ಆ ರೂಮಾಗೆ ಇರು ನೀನು, ಆಯಿತಾ? ಹಾಂ ದೊಡಮ್ಮ, ಹಂಗಾದ್ರೆ ನನಗೆ ಒಂದು ರೂಮ್ ಕೊಟ್ಬಿಡ್ತೀರಾ? ನಿಂಗೆ ಯಾವ ರೂಮ್ ಬೇಕೋ ಅದು ತಗೋ. ಯಾಕೆ, ಏನಾಯಿತು ವಿನೋದ? ದೊಡಮ್ಮ, ರೂಮಾಗ ಹಾಕ್ಬಿಟ್ಟು ನಮ್ಮ ಅಮ್ಮನಿಗೆ ನೀನು ಬಾಗ್ಲಕೊಂಡು ಹೊರಟೋತ್ಯಾ? ಇಲ್ಲ ಇಲ್ಲ, ನನ್ನ ಪ್ರಾಣ ಇರೋವರೆಗೂ ಅಂಥ ಕೆಲಸ ಮಾತ್ರ ಮಾಡಲ್ಲ ನಾನು. ನಿಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ, ಅವಳು ಮಾಡೋದು ಅಂತ ನಾನು ಮಾಡ್ತೀನಾ? ಯಾವತ್ತೂ ಮಾಡಲ್ಲ. ನೀನು ಹೆಂಗೆ ಬೇಕೋ ಹಂಗಿರೋ. ರೂಮ್ ಬಾಗಿಲು ನಾನು ಯಾಕಪ್ಪ ಹಾಕ್ಕೊಂಡೋಗ್ಲಿ? ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.